ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಹಂದಿ ಮಾಂಸ ಥರ ತೊರಕ್ಕೆ ಮೀನಿನ ಪದಾರ್ಥವನ್ನು ಮಾಡ್ತಾ ಇದ್ದೇನೆ. ಅಂಗಡಿಯಿಂದ ತಂದು ತೊರಕ್ಕೆ ಮೀನು ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು 4-5 ಸಲ ತೊಳೆದು ಸರಿಯಾಗಿ ತೊಳೆಯಬೇಕು, ಯಾಕೆಂದರೆ ಉಪ್ಪು ಇರುತ್ತೆ. ಮತ್ತು 2 ಗಂಟೆ ನಾನು ನೆನೆಸಿಟ್ಟಿದ್ದೇನೆ, ಅಂದರೆ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಉಪ್ಪು ಹೋಗ್ಲಿಕ್ಕೆ. ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗುತ್ತೆ, ತುಂಬ ಉಪ್ಪು ಇರುತ್ತೆ. ಅಂದರೆ ಒಣ ಮೀನು ಇದು, ತೊರಕ್ಕೆ ಮೀನು. ಸೊ ಅದಕ್ಕೆ ನೀರಲ್ಲಿ ಹಾಕಿ ಇಡಬೇಕು. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಬಾಡಿಗೆ ಮೆಣಸು ಅಂದರೆ 6 ತಗೊಂಡಿದ್ದೇನೆ, ರೆಡ್ ಚಿಲ್ಲಿ 6 ತಗೊಂಡಿದ್ದೇನೆ, ಕೊತ್ತಂಬರಿ 4 ಸ್ಪೂನ್ ತಗೊಂಡಿದ್ದೇನೆ. ಬಿಸಿಲಿಗೆ ಹಾಕಿ ಸ್ವಲ್ಪ ಬಿಸಿ ಇರುತ್ತೆ ನೋಡಿ, ಆವಾಗಲೇ ಗ್ರೈಂಡ್ ಮಾಡಿದರೆ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ. ಫ್ರೈ ಮಾಡಲಿಕ್ಕಿಲ್ಲ, ಮೆಂತೆ ಮಾತ್ರ ಫ್ರೈ ಮಾಡಲಿಕ್ಕೆ. ಮತ್ತು ಜೀರಿಗೆ 1/2 ಸ್ಪೂನ್ ತಗೊಂಡಿದ್ದೇನೆ, ಕೊರಿಯಾಂಡರ್ 4 ಸ್ಪೂನು, ಜೀರಿಗೆ 1/2 ಸ್ಪೂನು, ರೋಸ್ಟೆಡ್ ಮೆಂತೆ 1/2 ಸ್ಪೂನ್ ತಗೊಂಡಿದ್ದೀನಿ, ಟರ್ಮರಿಕ್ ಪೌಡರ್ 1/2 ಸ್ಪೂನ್, ಅರಿಶಿನ 1/2 ಸ್ಪೂನ್, ಕಾಳು ಮೆಣಸು 1/2 ಸ್ಪೂನ್ ತಗೊಂಡಿದ್ದೇನೆ, ಲವಂಗ 4-5 ತಗೊಂಡಿದ್ದೇನೆ, ಚಕ್ಕೆ ಸ್ಮಾಲ್ ಪೀಸ್ 3 ತಗೊಂಡಿದ್ದೇನೆ. ಇದು ಸರಿಯಾಗಿ ಗ್ರೈಂಡ್ ಮಾಡಬೇಕು, ಪೌಡರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ಆಯಿಲನ್ನು ತಗೊಂಡಿದ್ದೇನೆ, ಸ್ಟವಲ್ಲಿ ಇಟ್ಟು ಜಿಂಜರ್ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ನಾನೀಗ. ಹಸಿರು ಮೆಣಸಿನಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಅದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನಮಗೆ ಪೌಡರಲ್ಲಿ ಸ್ವಲ್ಪ ಖಾರ ಪುಡಿ ಜಾಸ್ತಿ ಇದ್ದರೆ ಪರವಾಗಿಲ್ಲ, ಒಳ್ಳೆಯದಾಗುತ್ತೆ ಖಾರ ಪುಡಿ ಜಾಸ್ತಿ ಹಾಕಿದರೆ. ಸೊ ಇಲ್ಲಿನೂ ಗ್ರೀನ್ ಚಿಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಅಂದರೆ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಸೊ ಇವಾಗ ಆನಿಯನನ್ನು ಹಾಕಿ 2 ಆನಿಯನ್ನಷ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 5 ಟೊಮೆಟೊ ತಗೊಂಡಿದ್ದೇನೆ, 4 ಟೊಮೆಟೊ 5 ಟೊಮೆಟೊ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಇದು ತುಂಬ ಟೇಸ್ಟ್ ಆಗಿರುತ್ತೆ. ಉಪ್ಪು ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ, ಅಂದರೆ ತೊರಕ್ಕೆ ಮೀನಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಇದ್ದ ಕಾರಣ ನಾನಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ನಾವು ಮೀನು ಹಾಕುವಾಗ ಉಪ್ಪು ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ನಾನು ಉಪ್ಪು ಹಾಕ್ತೀನಿ ನೋಡಿಕೊಂಡು. ಈಗ ನಾನು ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ, ನಾವು ಮಾಡಿದ ಮಸಾಲ ಪೌಡರ್. ಸರಿಯಾಗಿ ಫ್ರೈ ಮಾಡಬೇಕು ಆನಿಯನ್ ಮತ್ತು ಟೊಮೆಟೊ, ಆಮೇಲೆ ಮಸಾಲ ಪೌಡರನ್ನು ಹಾಕಬೇಕು. ನಿಮಗೆ ಬೇಕಾಗದಷ್ಟು ಹಾಕ್ಬೋದು, ಖಾರ ಆದರೆ ಖಾರ, ನಿಮಗೆ ಕಡಿಮೆ ಆದರೆ ಕಡಿಮೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ, ಇನ್ನೂ ನಾನು ಜಾಸ್ತಿ ಹಾಕ್ತಾ ಇದ್ದೀನಿ. ಅಂದರೆ ನಾನು ಅರ್ಧ kg ತೊರಕ್ಕೆ ಮೀನು ತಗೊಂಡಿದ್ದೇನೆ, ಅದಕ್ಕೋಸ್ಕರ ನಾನು ಖಾರ ಪುಡಿ ಜಾಸ್ತಿ ಹಾಕ್ತಾ ಇದ್ದೀನಿ. ಅಂದರೆ ಮಸಾಲ ಪೌಡರ್ ಅದು, ಯಾವುದು ಎಕ್ಸ್ಟ್ರಾ ಏನು ಹಾಕಲ್ಲ, ಅದೇ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ನೀರಲ್ಲಿ ನೆನೆಸಿ ಇಟ್ಟು ಪುನಃ ನಾನು 4-5 ಸಲ ವಾಶ್ ಮಾಡಿ ಇಲ್ಲಿ ನಾನು ನೀರನ್ನು ಗಟ್ಟಿಯಾಗಿ ಹಿಂಡಿ, ಅಂದರೆ ನೀರಲ್ಲಿ ಅದು ನೀರೆಲ್ಲ ತೆಗೆದು ಅದಕ್ಕೆ ಹಾಕ್ತಾ ಇದ್ದೀನಿ. 3-4 ಸಲ ತೊಳೆಯಬೇಕು ನೆನೆಸಿಟ್ಟ ಮೇಲೆ. ಆಮೇಲೆ ಇದಕ್ಕೆ ಗಟ್ಟಿಯಾಗಿ ಹಿಂಡಿ ಹಾಕಬೇಕು, ನೀರಿರಬಾರ್ದು. ಯಾವುದೇ ನೀರನ್ನು ಹಾಕಬಾರ್ದು, ನಾವು ಒಳ್ಳೆ ನೀರನ್ನು ಹಾಕಬಾರ್ದು, ಅದರಲ್ಲಿ ಇರುವಂಥ ನೀರನ್ನು ಹಾಕಬಾರ್ದು. ಅದೇ ನೀರಾಗಿ ಬಿಡುತ್ತೆ, ಸ್ವಲ್ಪ ಅದು ನೀರು ಬಿಡುತ್ತೆ ಬಿಸಿ ಆಗುವಾಗ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕಿ, ಯಾಕೆಂದರೆ ಮತ್ತೆ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೋಸ್ಕರ.
ಈಗ ಮುಚ್ಚಳವನ್ನು ಮುಚ್ಚಿ ಒಂದು 15-20 ನಿಮಿಷ ಬೇಯಿಸಬೇಕು. ಈಗ ನಾನು ಮುಚ್ಚಳವನ್ನು ತೆಗಿತಾ ಇದ್ದೀನಿ, ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಜಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. 15 ನಿಮಿಷ ಆಯಿತು. ನಾನು ಇಂಡಕ್ಷನ್ ಸ್ಟವ್ ಅಲ್ಲಿ ಮಾಡ್ತಾ ಇದ್ದ ಕಾರಣ ಸ್ವಲ್ಪ ಕರೆಂಟ್ ಹೋಯಿತು, ಅದಕ್ಕೋಸ್ಕರ ನಾನೀಗ ಬಂದ್ ಮಾಡ್ತಾ ಇದ್ದೀನಿ. ಅಂದರೆ ಸ್ಟವ್ ಸ್ವಲ್ಪ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಅಲ್ಲೇ ಇಟ್ಟು ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸೊ 15 ಮಿನಿಟ್ಸ್ 20 ಮಿನಿಟ್ಸ್ ಬೆಂದಿದ್ರೆ ಸಾಕಾಗುತ್ತೆ. ಸೂಪರ್ ಆಗುತ್ತೆ ಗಂಜಿ ಊಟ, ಸ್ವಲ್ಪ ಸೂಪರ್ ಆಗುತ್ತೆ. ಎಂಥ ಟೇಸ್ಟಿ ಆಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರು ಹಂದಿ ಮಾಂಸ ತಿನ್ನಲಿಕ್ಕೆ ಇಷ್ಟ ಇಲ್ಲ ನೋಡಿ, ಇದನ್ನು ಮಾಡಿ ತಿನ್ಬೋದು. ಯಾರಿಗೆ ನನ್ನ ಚಾನೆಲ್ ಇಷ್ಟ ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.